ನಮಸ್ತೆ ಸ್ನೇಹಿತರೆ. ಇತ್ತೀಚೆಗೆ ನಮ್ಮ ಜಿಗಣಿ ಪೊಲೀಸರು ಜಿಗಣಿ ಕೆರೆ ಹತ್ರ 3 ಕೆಜಿ ಗಾಂಜಾ ಮಾರುತ್ತಿದ್ದ ಇಬ್ಬರನ್ನ ನಾರ್ಕೋಟಿಕ್ಸ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆಕ್ಟ್ NDPS ಪ್ರಕಾರವಾಗಿ ಅರೆಸ್ಟ್ ಮಾಡಿದ್ದಾರೆ. ಮೊದಲನೇದಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಎಸ್ಪೆಷಲಿ ASI ಶಬಾನಾ ಮೇಡಮ್ ಮತ್ತು ಅವರ ಟೀಮ್ನ ಈ ಕಾರ್ಯವನ್ನ ಮೆಚ್ಚಲೇಬೇಕು. ಅವರಿಂದ ಇನ್ನೂ ಈ ರೀತಿಯಾದ ಪ್ರಶಂಸಾರ್ಹ ಕೆಲಸಗಳನ್ನ ಎದುರು ನೋಡ್ತೇವೆ. ಸ್ನೇಹಿತರೆ, ಪೊಲೀಸರು ಅಂತ ಬಂದಾಗ ಕೆಲವು ಬಾರಿ ಹೊಗಳಿದ್ದೇನೆ, ಕೆಲವು ಬಾರಿ ತೆಗಳಿದ್ದೇನೆ. ಕರ್ತವ್ಯ ಭ್ರಷ್ಟತೆ ಅಂತ ಬಂದಾಗ ವಿರೋಧ ಇರಲೇಬೇಕು. ಕರ್ತವ್ಯ ನಿಷ್ಠೆ ಕಾಣಿಸಿದಾಗ ಪ್ರಶಂಸೆಯೂ ಇರಬೇಕು. ಆಗಷ್ಟೇ ಅವರು ಸಹಿತ ಹುರುಪಿನಿಂದ ಕೆಲಸ ಮಾಡ್ತಾರೆ. ಒಳ್ಳೆ ಕೆಲಸ ಮಾಡಿ ಪ್ರಶಂಸೆ ಎದುರು ನೋಡೋದು ತಪ್ಪಲ್ಲ, ಪ್ರಶಂಸೆ ಕೊಡೋದು ತಪ್ಪಲ್ಲ. ಪೊಲೀಸರು ಅವರ ಡ್ಯೂಟಿ ಅವ್ರು ಮಾಡ್ತಿದ್ದಾರೆ. ಇಲ್ಲಿ ಮಾತನಾಡೋದಕ್ಕೆ ಏನಿದೆ ಅಂದ್ರೆ, ಕಳ್ಳತನ ದರೋಡೆ ಇಂಥ ಪ್ರಕರಣದಲ್ಲಿ ಅಪರಾಧಿಗಳನ್ನ ಅರೆಸ್ಟ್ ಮಾಡಿದಾಗ ಅದು ಟಿವಿ ಮತ್ತು ನ್ಯೂಸ್ ನಲ್ಲಿ ಹೆಚ್ಚಿನ ಪ್ರಚಾರ ಪಡೆಯುತ್ತೆ. ಕಾರಣ ಇಲ್ಲಿ ಪೊಲೀಸರು ಇದ್ದಾರೆ, ಅವರು ಸಹ ಕೆಲಸ ಮಾಡ್ತಿದ್ದಾರೆ ಅಂತ ಸಮಾಜಘಾತಕರಿಗೆ ಸಂದೇಶ ರವಾನಿಸುವುದಕ್ಕೆ ಮತ್ತು ಜನಸಾಮಾನ್ಯರಿಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದಿಷ್ಟು ನಂಬಿಕೆ ಹುಟ್ಟಿಸೋದಕ್ಕೆ. ಈ ಒಂದು ಜಿಗಣಿಯ ಗಾಂಜಾ ಪ್ರಕರಣದಲ್ಲಿ 3 ಕೆಜಿ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಇದು ಎಲ್ಲಿಯೂ ಸುದ್ದಿ ಆಗ್ಲೇ ಇಲ್ಲ. ಗಾಂಜಾ ಅಂತ ಬಂದಾಗ ಈಗೀಗ 3 ಕೆಜಿ ಅನ್ನೋದು ಸಾಧಾರಣ ಅಂತ ಅವರಿಗೆ ಅನಿಸಿದೆಯೇನೋ ಗೊತ್ತಿಲ್ಲ, ಅಥವಾ ಗಾಂಜಾ ಜೊತೆ ಯಾವುದೇ ಮಾಡೆಲ್ ಆಗ್ಲಿ ಸೆಲೆಬ್ರಿಟಿ ಆಗ್ಲಿ ಸಿಕ್ಕಾಕೊಂಡಿಲ್ವಲ್ಲ, ಅದಕ್ಕೆ ಇಂಥ ನಿರಾಸಕ್ತಿ ಇರಬೇಕೇನೋ ಗೊತ್ತಿಲ್ಲ. ಆದರೆ ಇವು ಸಾರ್ವಜನಿಕರಲ್ಲಿ ಮಾತನಾಡಬೇಕಾದ ವಿಷಯ. ಈಗ ಜಿಗಣಿಯಲ್ಲಿ ಅರೆಸ್ಟ್ ಆದವರು ಗಾಂಜಾವನ್ನ ಕಾಲೇಜ್ ಹುಡುಗರಿಗೆ ಮಾರ್ತಿದ್ರು ಅನ್ನೋದೇ ಬಹಳ ಆತಂಕಕಾರಿ ವಿಷಯ. ಸ್ನೇಹಿತರೆ, ಈ ದಿನ ನಮ್ಮ ಜಿಗಣಿಯ ಬೀದಿಗೂ ಈ ನಶೆ ಸಾಮಗ್ರಿಗಳು ಬಂದಾಗಿದೆ. ನಮ್ಮ ಬೀದಿಗೆ ಬಂದಿರೋ ಈ ಭೂತ ನಮ್ಮ ಮನೆ ಬಾಗಿಲು ತಟ್ಟೋದಕ್ಕೆ ಎಷ್ಟೊತ್ತು ತೆಗೆದುಕೊಳ್ಳುತ್ತೆ ಅಂತೀರ? ಯಾವನೋ ತಲೆ ಕೆಟ್ಟವನು ಎಲ್ಲೋ ನಶೆ ಸೇವಿಸಿದ್ರೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅಂದ್ರೆ, ಈ ದಿನ ಜಿಗಣಿನಲ್ಲಿ ನಾರ್ಕೋಟಿಕ್ಸ್ ಅನ್ನೋದು ಆರ್ಗನೈಸ್ಡ್ ಕ್ರೈಮ್ ಆಗಿ ಬೆಳೆದಿದೆ. ಅರೆಸ್ಟ್ ಆಗಿರೋರು ಒಬ್ಬ ನಾರ್ತ್ ಇಂಡಿಯನ್, ಮತ್ತೊಬ್ಬ ತಮಿಳುನಾಡಿನವನು. ಹಾಗಂತ ಇವರಿಬ್ಬರಷ್ಟೇ ಇಂಥ ಆರ್ಗನೈಸ್ಡ್ ಕ್ರೈಮ್ ಮಾಡ್ತಿರ್ಬೋದು ಅಂದ್ರೆ ಅದು ಸುಳ್ಳು. ಇಷ್ಟೊಂದು ಸ್ವೇಚ್ಛಾಚಾರದಿಂದ ಕಾಲೇಜ್ ಹುಡುಗರವರೆಗೂ ನಶೆ ತಲುಪ್ತಾ ಇದೆ ಅಂದ್ರೆ ಅಲ್ಲಿ ಬರೀ ವಲಸಿಗರ ಕೈವಾಡ ಅಷ್ಟೇ ಇದೆ ಅಂದ್ರೆ ನಂಬಕ್ಕಾಗುತ್ತಾ? ಇಲ್ಲಿನವರು ತಾವು ಸೇಫ್ ಆಗಿ ದಂಧೆ ನಡೆಸೋದಕ್ಕೆ ಇನ್ನೆಷ್ಟು ಬಲಿಪಶುಗಳನ್ನ ಸಾಕೊಂಡಿರ್ಬೋದು ಯೋಚನೆ ಮಾಡಿ. ಅದು 1-2 ದಿನ ಅಥವಾ ವಾರ ಅಥವಾ ತಿಂಗಳಿನಲ್ಲಿ ನಡೆಯೋ ವಿಷಯ ಅಲ್ವೇ ಅಲ್ಲ, ಅದು ವರ್ಷಗಳ ಪ್ರಕ್ರಿಯೆ. ಸ್ಥಳೀಯರ ಮತ್ತು ಸ್ಥಳೀಯ ಕೆಲವು ಮಾನಗೇಡಿ ಪೊಲೀಸರ ಸಹಾಯ ಇಲ್ಲದೆ ಇದು ಆಗೋದೇ ಇಲ್ಲ. ಸ್ನೇಹಿತರೆ, ಉಪೇಂದ್ರ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ನೋಡಿ, ಪಾಪದ ದುಡ್ಡು ಈ ಪಾಪಿ ಕೈಯಲ್ಲಿ ಇರಲಿ, ಪಾಪ ಕಾರ್ಯಗಳಿಗೆ ಉಪಯೋಗಿಸ್ತೇನೆ ಅಂತ. ಹೌದು ಸ್ನೇಹಿತರೆ, ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ಸಂಸಾರವನ್ನ ಕಾಪಾಡುತ್ತೆ, ದೇಶವನ್ನ ಬೆಳೆಸುತ್ತೆ. ಅಕ್ರಮದ ದುಡ್ಡು ಸಂಸಾರವನ್ನೇನೋ ಉದ್ಧರಿಸುತ್ತೆ, ಆದ್ರೆ ದೇಶವನ್ನೇ ಹಾಳು ಮಾಡುತ್ತೆ. ಪಾಪದ ದುಡ್ಡು ಅಂದ್ರೆ ಅನ್ಯಾಯ ಅಕ್ರಮದಿಂದ ಬಂದ ಹಣ ಇನ್ನಷ್ಟು ಅನ್ಯಾಯ ಅಕ್ರಮಗಳನ್ನ ಮಾಡಿಸುತ್ತೆ. ಅಂತಹ ದುಡ್ಡು ಅದು ಮೀಟರ್ ಬಡ್ಡಿ ದುಡ್ಡಾಗಿರ್ಬೋದು, IPL ಬೆಟ್ಟಿಂಗ್ ದುಡ್ಡಾಗಿರ್ಬೋದು, ರಾಜಿ ಸೆಟಲ್ಮೆಂಟ್ ನಿಂದ ಬಂದ ಸುಲಿಗೆ ದುಡ್ಡಾಗಿರ್ಬೋದು, ರಿಯಲ್ ಎಸ್ಟೇಟ್ ನ ಅಕ್ರಮ ದುಡ್ಡಾಗಿರ್ಬೋದು, ಭ್ರಷ್ಟಾಚಾರದ ದುಡ್ಡಾಗಿರ್ಬೋದು, ಎಲ್ಲವೂ ಇಲ್ಲಿ ಮಿತಿಯೇ ಇಲ್ಲದೆ ಕೊಳಿತಿದೆ. ಇಂತಹ ಹಣವನ್ನು ಕೊಳೆಯೋದಕ್ಕೆ ಬಿಡಬಾರದು ಅಂತ ನಾರ್ಕೋಟಿಕ್ಸ್ ನಂತಹ ದಂಧೆಯನ್ನ ಆರ್ಗನೈಸ್ಡ್ ಮ್ಯಾನರ್ ನಲ್ಲಿ ತೆಗೆದುಕೊಂಡು ಹೋಗ್ತಿದ್ದಾರೆ. ಮೊನ್ನೆಯಷ್ಟೇ ಕರ್ನಾಟಕವನ್ನ ಉಡ್ತಾ ಪಂಜಾಬ್ ಆಗೋದಕ್ಕೆ ಬಿಡೋದಿಲ್ಲ ಅಂತ ಸದನದಲ್ಲಿ ಯಾರೋ ಕೂಗಿದಂತೆ ನೆನಪು. ಸ್ವಾಮಿ, ನಾನು ಮಾತನಾಡ್ತಿರೋದು ಬರೀ ಜಿಗಣಿ ಕತೆ ಅಲ್ಲ, ಕರ್ನಾಟಕದ ಕತೆ. ಸ್ನೇಹಿತರೆ, ದೇಶದ ಮಟ್ಟದಲ್ಲಿ ತೆಗೆದುಕೊಂಡ್ರೆ ಪಂಜಾಬ್ ಮತ್ತು ಕೆಲವು ಪೂರ್ವೋತ್ತರ ರಾಜ್ಯಗಳು ಈ ನಶೆಯಿಂದ ಎಷ್ಟರ ಮಟ್ಟಿಗೆ ಹಾಳಾಗಿವೆ ಅಂತ ಈಗಾಗಲೇ ನಿಮಗೆ ಗೊತ್ತಿದೆ. ನಿಮಗೆ ಸಾಕಷ್ಟು ವಿಡಿಯೋಗಳು ಯೂಟ್ಯೂಬ್ ನಲ್ಲಿ ಸಿಗ್ತವೆ. ನಮ್ಮ ದೇಶದ ಬೆಳವಣಿಗೆ ಸಹಿಸದ ನಮ್ಮ ಶತ್ರು ರಾಷ್ಟ್ರಗಳು ನಮ್ಮ ಜೊತೆ ನೇರವಾಗಿ ಯುದ್ಧ ಮಾಡದೆ ಈ ಒಂದು ಮಾರ್ಗವನ್ನು ಕಂಡುಕೊಂಡಿದ್ದೇವೆ. ಏನಂದ್ರೆ, ಫ್ರೀಯಾಗಿ ಮಾದಕ ವಸ್ತುಗಳನ್ನ ಬಾರ್ಡರ್ಗಳಲ್ಲಿ ಎಸೆದು ಹೋದ್ರೆ ಆಯ್ತು, ಅಲ್ಲಿನ ಯುವಕರು ಅದನ್ನ ಕನ್ಸ್ಯೂಮ್ ಮಾಡೋದಷ್ಟೇ ಅಲ್ಲ, ದೇಶದ ಪೂರ್ತಿ ತಲುಪೋ ತರ ನೋಡ್ಕೋತಾರೆ ಅಂತ. ಅಂದ್ರೆ ನಮ್ಮ ಶತ್ರು ರಾಷ್ಟ್ರಗಳಿಗೆ ಗೊತ್ತಿದೆ, ದೇಶದ ಆಸ್ತಿಯಾದ ಯುವಕರನ್ನ ಈ ರೀತಿಯಾದ ಚಟಗಳಿಗೆ ದೂಡಿದ್ರೆ ಸಾಕು, ಅವರೇ ಜಾಂಬಿಗಳಾಗಿ ಬದಲಾಗಿ ಇನ್ನಷ್ಟು ಯುವಕರನ್ನ ಹಾಳು ಮಾಡ್ತಾ ಹೋಗ್ತಾರೆ. ಯುದ್ಧದಲ್ಲಿ 100 ಜನರನ್ನ ಕೊಂದಾಕ್ಬೋದು,
ಆದ್ರೆ ಈ ವಿಧಾನದಲ್ಲಿ ಸಾವಿರಾರು ಲಕ್ಷಾಂತರ ಯುವಕರನ್ನ ಯಾವುದೇ ಕಷ್ಟವಿಲ್ಲದೆ ಕೊಂದಾಕ್ಬೋದು ಮತ್ತು ದೇಶವನ್ನ ಸಹಿತ ಹಿಂದಕ್ಕೆ ತಳ್ಬೋದು. ಕಿಂಚಿತ್ತಾದ್ರೂ ನಮಗೆ ನಮ್ಮ ದೇಶ, ನಮ್ಮ ಜನ ಅನ್ನೋ ದೇಶ ಪ್ರೇಮ ಬೇಡವೆ? ಏನಪ್ಪ ನೀನು ದೇಶ ಪ್ರೇಮ ಅಂತ ಎಲ್ಲ ಕೆಲ್ಸಕ್ಕೆ ಬರ್ದಿರೋ ಮಾತನಾಡ್ತೀಯ, ಇದರಿಂದ ನಮ್ಗೇನ್ ನಷ್ಟ ಇದೆ ಅದನ್ನಷ್ಟೇ ಹೇಳೋ ಅನ್ನೋ ಅತಿ ಬುದ್ಧಿವಂತರಿಗೆ ಹೇಳೋದಾದ್ರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಮಗನನ್ನ ಬಹಳ ಒಳ್ಳೆತನದಿಂದಲೇ ಬೆಳೆಸಿದಿರಿ ಅಂದ್ಕೊಳ್ಳೋಣ. ಇಂತಹ ನಶೆಗೆ ಅವ್ರು ಬೀಳೋದು ಹೆಚ್ಚೇನು ಕಷ್ಟದ ವಿಷಯವಲ್ಲ. ಪ್ರತಿ ಯುವಕನ ಜೀವನದಲ್ಲೂ ಒಂದಲ್ಲ ಒಂದು ದುರ್ಬಲ ಕಾಲಘಟ್ಟ ಬಂದೇ ಬರುತ್ತೆ. ಅಂತಹ ಸಮಯ ಕಾಯ್ದುಕೊಂಡೇ ಈ ನಶಾಕೋರರು ನಿಮ್ಮ ಮಗನಿಗೆ ಉಚಿತವಾಗಿ ನಶೆಗಳನ್ನ ಸಪ್ಲೈ ಮಾಡ್ತಾರೆ. ಹೌದು, ನಿಮ್ಮ ಮಗನ ಮೊದಲ ಬೀಡಿ ಆಗ್ಲಿ, ಸಿಗರೇಟ್ ಆಗ್ಲಿ, ಬ್ರಾಂದಿ ಆಗ್ಲಿ ಫ್ರೀಯಾಗಿ ಯಾರೋ ಒಬ್ರು ಕೊಟ್ಟಿದ್ದೇ ಅಲ್ವೇ? ಹಾಗೇನೆ ಮಾದಕ ವಸ್ತುಗಳನ್ನ ಸಹಿತ ಅಡಿಕ್ಟ್ ಆಗೋ ತನಕ ಫ್ರೀಯಾಗಿ ಕೊಡ್ತಾರೆ. ಅಡಿಕ್ಟ್ ಆದ್ಮೇಲೆ ಆತನಿಂದ ಹಣದ ವಸೂಲಿಗೆ ಇಳಿತಾರೆ. ಆತನಲ್ಲಿ ಹಣ ಇಲ್ಲ ಅಂದ್ರೆ ಆತನನ್ನೇ ಡ್ರಗ್ ಪೆಡ್ಲರ್ ಕೆಲಸಕ್ಕೆ ನೇಮಿಸ್ಕೊಳ್ತಾರೆ. ಅವನಿಗೆ ಅವನ ನಶೆಯ ಚಟ ತೀರಿಸ್ಕೊಳ್ಬೇಕು, ಅವರಿಗೆ ಅವರ ಸರಕು ಮಾರಾಟ ಆಗ್ಬೇಕು. ಹೀಗೆ ಅವರ ಜಾಲ ದೊಡ್ಡದಾಗ್ತಾ ಹೋಗುತ್ತೆ. ನಿಮ್ಮ ಮಗ ನಿಮ್ಮ ಕೈ ತಪ್ಪಿ ಹೋಗ್ತಾನೆ. ಇದು ಒಳ್ಳೆ ಮನೆತನದ ತಂದೆ ತಾಯಿಯರ ಕತೆ ಆದ್ರೆ, ಇನ್ನು ಕೆಲವು ತಂದೆ ತಾಯಿಯರೇ ಬೇಕಂತಲೇ ತಮ್ಮ ಮಕ್ಕಳಿಗೆ ಇಂತಹ ಅಪರಾಧಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಏಕೆಂದ್ರೆ ಈಸಿ ಮನಿ, 8 ಗಂಟೆ ಮೈ ಮುರಿದು ಕೆಲಸ ಮಾಡಬೇಕಿಲ್ಲ, ಫ್ರೀ ಟೈಮ್ನಲ್ಲಿ ಕೆಲಸ, ಆದಾಯಕ್ಕಂತೂ ಲಿಮಿಟ್ ಅನ್ನೋದೇ ಇಲ್ವಲ್ಲ. ಏನಾದ್ರೂ ಮಾಡು, ಹೇಗಾದ್ರೂ ಮಾಡು, ಮನೆಗೆ ಹಣ ತಗೊಂಡ್ ಬಾ ಅಂತ ಮಕ್ಕಳನ್ನ ಈ ರೀತಿಯಾಗಿ ದಂಧೆಗೆ ಕಳಿಸೋ ತಂದೆ ತಾಯಿಯರು ಇಲ್ಲಿ ಕಮ್ಮಿ ಇಲ್ಲ. ಆದ್ರೆ ನಿಮಗ್ ತಿಳಿದಿರ್ಲಿ, ಈ ರೀತಿಯಾದ ಶೋಕಿಗಳು ಬಹುಕಾಲ ನಡೆಯೋದಿಲ್ಲ. ಒಂದಲ್ಲ ಒಂದು ಬಾರಿ ನಿಮ್ಮ ಮಕ್ಕಳ ಬದುಕು ಸರ್ವನಾಶ ಆಗುತ್ತೆ. ಆದ್ರೆ ಬೇಸರದ ವಿಷಯ ಅಂದ್ರೆ, ನಿಮ್ಮ ಮಕ್ಕಳ ಜೀವನದ ಜೊತೆಗೆ ಹಲವಾರು ಜನರ ಬದುಕು ಸಹಿತ ಬೀದಿಗೆ ಬಂದಿರುತ್ತೆ. ಇಲ್ಲಿಯೂ ಸಹಿತ ಅವರ ಶಾಪಗಳನ್ನ ಭರಿಸಬೇಕಾಗಿದ್ದು ತಾಯಂದಿರೇ. ತಂದೆಯರನ್ನ ಯಾರು ಸಹಿತ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಎಂತ ಮಗನನ್ನು ಹೆತ್ತು ಬೀದಿ ನಾಯ್ತರ ಬೀದಿಗೆ ಬಿಟ್ಟಿದ್ದಾಳೆ ನೋಡೋ ದರಿದ್ರದವಳು ಇಂತ ಮಗನನ್ನ ಇವಳು ಹೆರಬೇಕಿತ್ತ ಅಂತ ಶಾಪ ಹಾಕ್ತಾರೆ. ಯಾಕಂದ್ರೆ ಇಲ್ಲಿ ಎಲ್ರಿಗೂ ಗೊತ್ತು, ತಂದೆ ತಾಯಿಯ ನಿಜವಾದ ಪ್ರೀತಿ ವಾತ್ಸಲ್ಯಕ್ಕೆ ಹುಟ್ಟಿದ ಮಕ್ಕಳು ದೇಶಕ್ಕೆ ಆಸ್ತಿಗಳಾಗ್ತಾರೆ. ಅವರಿಂದ ಯಾರಿಗೂ ಕೇಳಿಲ್ಲ, ಒಳ್ಳೆಯದನ್ನೇ ಮಾಡ್ತಾರೆ. ಆದ್ರೆ ಯಾವಾಗ ಒಬ್ಬ ಗಂಡಸು ಹೆಂಗಸನ್ನು ಬರೀ ಟಾಯ್ಲೆಟ್ ರೀತಿ ಬಳಸ್ತಾನೋ, ಅಂದ್ರೆ ಪ್ರೀತಿ ಗೌರವ ತೋರದೆ ಬರೀ ತನ್ನ ದೈಹಿಕ ಅವಶ್ಯಕತೆಗಳಿಗೆ ಮಾತ್ರ ಉಪಯೋಗಿಸ್ಕೊಳ್ತಾನೋ, ಆಗಷ್ಟೇ ಇಂತಹ ಪ್ರಜಾಪೀಡಕರು, ಸಮಾಜ ಘಾತುಕರು, ರಾಕ್ಷಸ ಸಂತತಿಗಳು ಹುಟ್ಕೊಳ್ತಾರೆ. ಸೊ ನನ್ನ ತಾಯಂದಿರೇ, ಅಕ್ಕಂದಿರೇ, ತಂಗಿಯರೇ, ಈ ಒಂದು ವಿಷಯದಲ್ಲಿ ಗಂಡಸರು ಏನೂ ಮಾಡೋದಿಲ್ಲ. ಏಕೆಂದ್ರೆ ಬರುವ ಕಳಂಕವೆಲ್ಲ ನಿಮ್ಮದಾಗಿರುತ್ತೆ. ಬರುವ ಆದಾಯವಷ್ಟೇ ನಿಮ್ಮ ಗಂಡನ ಜೇಬು ಸೇರುತ್ತೆ. ಮತ್ತೆ ಸಾಮಾನ್ಯವಾಗಿ ಇಂತಹ ಚಟದ ಪ್ರಕರಣದಲ್ಲಿ ಪೊಲೀಸರು ಸಹಿತ ಎಷ್ಟೋ ಸಲ ಕೆಲಸಕ್ಕೆ ಬರೋದಿಲ್ಲ. ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಅವರನ್ನ ಆದಷ್ಟು ಹಿಂದೆ ಸರಿಯೋ ತರ ಮಾಡುತ್ತೆ. ಹಾಗಾದ್ರೆ ಇಂತಹ ದುಶ್ಚಟಗಳಿಂದ ಸಮಾಜ ಮುಕ್ತವಾಗಬೇಕು ಅಂದ್ರೆ ಮಹಾಕಾಳಿ ಸ್ವರೂಪರಾದ ಹೆಣ್ಣು ಮಕ್ಕಳು ನೀವ್ ಏನ್ ಮಾಡ್ಬೇಕು? ಹೆಚ್ಚೇನೂ ಇಲ್ಲ ತಾಯಂದ್ರೆ, ನಿಮ್ಮ ಕೈಯಲ್ಲಿರುವ ಮನೆ ಗುಡಿಸೋ ಪೊರಕೆನ ಮನೆ ಹೊರಗಡೆ ತನ್ನಿ ಸಾಕು. ಪೊಲೀಸರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅವ್ರಿಗೆ ಚೆನ್ನಾಗಿಯೇ ಗೊತ್ತಿರುತ್ತೆ ಇಲ್ಲಿ ಯಾರ್ಯಾರು ಪುಂಡ ಪೋಖ್ರಿಗಳು ಇದ್ದಾರೆ ಅಂತ. ಆದ್ರೆ ಕೈ ಕಟ್ಟಿ ಕೂತಿರ್ತಾರೆ. ಯಾಕೆಂದ್ರೆ ಒಂದಲ್ಲ ಒಂದು ಪೊಲಿಟಿಕಲ್ ಪಾರ್ಟಿಯಿಂದ ಅರೆಸ್ಟ್ ಮಾಡಕ್ ಮುಂಚೆನೆ ಮೇಲಾಧಿಕಾರಿಯಿಂದ ಫೋನ್ ಕಾಲ್ ಬಂದಿರುತ್ತೆ ಅಂತ. ಆದ್ರೆ ನಿಮಗೆ ಯಾವ ರಾಜಕಾರಣಿಯ ಫೋನ್ ಕಾಲು ಬರೋದಿಲ್ಲ. ಇಂತಹ ಪುಂಡಪೋಖ್ರಿಗಳಿಗೆ ದೆವ್ವ ಬಿಡಿಸೋ ವಿಧಾನ ಒಂದೇ, ನಿಮ್ಮ ಕೈಯಲ್ಲಿರೋ ಪೊರಕೆ ಸೇವೆ. ನಿಮಗ್ ಚೆನ್ನಾಗೇ ಗೊತ್ತಿರುತ್ತೆ ನಿಮ್ಮ ಏರಿಯಾದಲ್ಲಿರೋ ಪುಂಡಪೋಖ್ರಿಗಳು ಯಾರ್ಯಾರು ಅಂತ. ನಿಮ್ಮ ಮನೆ ಅಂತವರ ಕಾರಣದಿಂದ ಬೀದಿಗೆ ಬರೋ ಮುಂಚೆ ಎಚ್ಚೆತ್ಕೊಳ್ಳಿ, ಅವರಿಗೆ ಸರಿಯಾದ ಶಾಸ್ತಿ ಮಾಡಿ. ನೀವು ಮಾಡ್ತಿರೋದು ಕಮ್ಯುನಿಟಿ ಕ್ಲೀನಿಂಗ್, ಸಮುದಾಯ ಸ್ವಚ್ಛತೆ. ಇದಕ್ಕೆ ನಿಮಗೆ ಪುರಸ್ಕಾರ ಇರುತ್ತೆ ಹೊರತು ಶಿಕ್ಷೆ ಇರೋದಿಲ್ಲ. ಹೌದು, ಹೆಣ್ಣು ಸಂಸಾರ ನಿಭಾಯಿಸುವಾಗ ಮಹಾಶಕ್ತಿ. ಅದೇ ಸಂಸಾರ ಕಾಪಾಡ್ಕೊಳ್ಬೇಕು ಅಂತ ಬಂದಾಗ ಮಹಾಕಾಳಿ ಆಗ್ಲೇಬೇಕು. ಪೊರಕೆ ಮನೆಯನ್ನಷ್ಟೇ ಶುದ್ಧಿ ಮಾಡೋದಕ್ಕಿರೋ ವಸ್ತು ಅಲ್ಲ, ಪೊರಕೆಯಿಂದ ದೇಶವನ್ನೇ ಶುದ್ಧಿ ಮಾಡಬಹುದು. ಜೈ ಹಿಂದ್, ಜೈ ಕರ್ನಾಟಕ.